ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಫುಲ್ ಊಟ ಎಷ್ಟು? ₹2. ₹2 ಕೊಡಿ. 4 ಟಿಕೆಟ್ಗೆ ₹8. ಊಟ ಮಾಡೋದು ನಾನು ಒಬ್ನೇ, ಅವ್ರದೆಲ್ಲ ಊಟ ಆಗೈತೆ. ಸುಮ್ನೆ ಜೊತೆಲಿ ಮಾತಾಡಕ್ ಬಂದವ್ರೆ. ಅದಕ್ಕೂ ಟಿಕೆಟ್ ತಗೋಬೇಕ್ರಾ? ಬೇಡಪ್ಪ, ಕೂತ್ಕೊಳ್ಳಿ ಹೋಗಿ. ಮಂಜುನಾಥ, ಒಂದು ಫುಲ್ ಊಟ. ₹2 ಕೊಟ್ಟಿವಿ, ದೊಡ್ಡ ಹಾಕು. ಅನ್ನ ಕಟ್ಟೆ ಕಟ್ಟಿ ಸಾಂಬಾರ್ ಹಾಕಿ ಜಾಡು. ಆಚಾರಿ ನೋಡ್ತೀವಿ ಹಾಗೆ ಜಾಡ್ತೀನಿ ಅಂತ. ಅನ್ನ 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 ಸಾಮಾನ್ ತಗೊಂಬ. ಅನ್ನ ತಗೊಂಬರು. ಅನ್ನ ಇಲ್ಲ. ಅನ್ನ ಇಲ್ಲ? ಯೋಜಮಾನ ಭಯ ಅಲ್ಲಿ ಸುಮ್ತಿರು. ಏನಯ್ಯ ಅನ್ನ ಇಲ್ಲ ತವನೆ? ಇದೇನೇ ಆ ಪುಲ್ಲೂಟ? ಇಲ್ಲಿ ನೋಡಿ, 3 ಸೇರೆ ಅಕ್ಕಿ ಅನ್ನ ಖಾಲಿ. ಇನ್ನು ಮಜ್ಜಿಗೆ ನಿಚ್ಚೆ ಬಂದಿಲ್ಲ ಆಸಾಮಿ. 2 ವರ್ಷ ಊಟ ಅನ್ನ ಹಾಕ್ಬಿಟ್ಟು 3 ಸೇರಕ್ಕೆ ಅನ್ನ ಅಂತ್ಯ. ಏನಯ್ಯ ಈಗೇನು ಅನ್ನ ಹಾಕ್ತಿರೋ ಇಲ್ಲ ಹಾಕಿರೋಷ್ಟು ಅನ್ನಕ್ಕೆ ದುಡ್ಡು ಮುರ್ಕೊಂಡು ಬಾಕಿ ಕೊಡ್ತಿರೋ? ಸ್ವಾಮಿ, ಕೊಡ್ತೀನಿ ಪಾಪ. ಅಯ್ಯ ಮಂಜುನಾಥ, ಇನ್ಮೇಲೆ ಫುಲ್ ಮೀಲ್ಸೇ ಇಲ್ಲ, ಪ್ಲೇಟ್ ಮೀಲ್ಸು. ತಿರುಗಿಸಬೋದ್ನ? ಆಗ್ಲಿ ಸ್ವಾಮಿ. ಎಲ್ಲರಿಗೆ ತರಿಸು. ಫುಲ್ ಮೀಲ್ಸಾ? ಹೊಟ್ಟೆ ತುಂಬಾ ಊಟ ಮಾಡಿ. ಅನ್ನ ಸಾರು. ಅಣ್ಣ, ಅನ್ನ ಮೊಸರು. ಅಯ್ಯೋ, ನೀನೇನು ಬಕಾಸುರನ ವಂಶನೇನೆಯಾ? ಬಕಾಸುರನ ವಂಶದವನಾಗಿದ್ರೆ ನಿನ್ನನ್ನ ತಿನ್ಬಿಡ್ತಾ ಇದ್ದೆ.
ನಾನು ಮನುಷ್ಯ, ಅದಕ್ಕೆ ಅನ್ನ ಮಜ್ಜಿಗೆ ಮೊಸರು ಸಾಂಬಾರು. ಅದಕ್ಕೆ ಇಷ್ಟೊಂದ ತಿನ್ನೋದು? ಕಣ್ಣಾಕ್ಬೇಡ, ದೃಷ್ಟಿ ಬೀಳುತ್ತೆ. 10 ರೂಪಾಯಿ ಕೊಟ್ಟು ಫುಲ್ ಮೀಲ್ ಟಿಕೆಟ್ ತಗೊಂಡಿದ್ದೀನಿ, ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತ. ಅಂಡರ್ಸ್ಟ್ಯಾಂಡ್? ಸ್ಟ್ಯಾಂಡು ನಿಂದು ಹೊಟ್ಟೆಲ್ಲಯ್ಯೋ ಕನ್ನಂಬಡಿ ಕಟ್ಟೆ. ಹಂಗ ಬಾ ದಾರಿಗೆ, ಸುರಿ ಮಜ್ಜಿಗೆ. ಅಳ್ಬೇಡ, ಉಪ್ಪಿನಕಾಯಿ ತಗೊಂಬ ಹೋಗು. ಯಜಮಾನ್ರೆ, 1 ಬಕೆಟ್ ಅನ್ನ ಔಟು, ಅರ್ಧ ಬಕೆಟ್ ಸಾಂಬಾರ್ ಔಟು, ಅರ್ಧ ಬಕೆಟ್ ಸಾರು ಔಟು, ಅರ್ಧ ಬಕೆಟ್ ಮೊಸರು ಔಟು. ಇಷ್ಟೆಲ್ಲ ಒಬ್ಬನಿಗೆ ಸಪ್ಲೈ ಮಾಡಿ ಮಾಡಿ ಈಗ ನಾನು ಔಟು. ವೈಕುಂಠ ದಿವಸ ಇತ್ರ ಬಾಕಿ ಹಾಕಿ ಬಂದ್ಬಿಟ್ರೆ ನಾನು ವೈಕುಂಠ ಸೇರ್ಬೇಕಾಗತ್ತೆ. ಮೊದಲ ಆ ಬೋರ್ಡ್ ತಿರುಗ್ಸಪ್ಪ. ಯಾರು ತಿರ್ಬೇಡಿ, ಯಾರು ಊಟ ಮಾಡ್ಬೇಡಿ, ವಿಷ ತುಂಬಿದೆ, ವಿಷ. ಅಪ್ಪ ಕಲಿಯುಗದ ಬಕಾಸುರ, ಇಷ್ಟೊತ್ತು ಹೊಟ್ಟೆ ತುಂಬಾ ತಿಂದು ಈಗ ವಿಷ ಬೆರೆಸಿದೀವಿ ಅಂತ ಹೇಳ್ತಾರೆ. ಯಾಕ್ರೆ ಸುಳ್ಳು ಹೇಳ್ತೀರಾ? ಎಲ್ಲಿ ಎಲ್ಲಿ? ಯಾರು ಯಾರು? ಹೆಲ್ತ್ ಇನ್ಸ್ಪೆಕ್ಟರ್. ಬಂದೆ ನಾನೇ ಈ ಏರಿಯಾದ ಹೊಸ ಹೆಲ್ತ್ ಇನ್ಸ್ಪೆಕ್ಟರ್. ಯಾರು ನನ್ ಕರೆದಿದ್ದು? ನಾನೇ ಕರೆದಿದ್ದು ಸರ್. ಯಾಕೆ? ಸರ್ ಇವರು. ನಾನು ಹೇಳ್ತೇನೆ, ಬನ್ನಿ ಸರ್ ಬನ್ನಿ, ನಾನು ಹೇಳ್ತೇನೆ. ಬನ್ನಿ ಸರ್, ಬನ್ನಿ ಸರ್, ನಾನು ಸರ್ ಈ ಹೇಳ್ತೇನೆ. ಕಡೆ ಬನ್ನಿ. ಬಿಡಿಯಪ್ಪ, ನಾನ್ ಈ ಕಡೆನೂ ಹೋಗಲ್ಲ, ಈ ಕಡೆನೂ ಬರಲ್ಲ, ಮಧ್ಯದಲ್ಲೇ ನಿಂತ್ಕೊಂಡಿರ್ತೀನಿ. ಹೇಳಿ ಸರ್, ಈತ ತಿನ್ನೋ ಪದಾರ್ಥದಲ್ಲಿ ವಾಂತಿ ಬರೋಂತ ವಿಷ ಹಾಕಿದೆ. ಐ ಸಿ. ಸೀಸ್ ದ ಹೋಟೆಲ್, ಕ್ಲೋಸ್ ದ ಡೋರ್. ಸರ್ ಅವ್ರು ಹೇಳೋದೆಲ್ಲ ಸುಳ್ಳು ಸರ್. ನಾನ್ ಸುಳ್ಳು ಹೇಳ್ತಾ ಇದ್ದಾನ? ಏನ್ರಿ ನಿಮ್ಗ್ ವಾಂತಿ ಬರ್ತಾ ಇಲ್ಲನು? ನೀವ್ ಹೇಳಿದ ಮೇಲೆ ಈಗ ಬರೋ ಹಾಗೆ ಆಗ್ತಿದೆ. ಓ, ಕ್ಲೋಸ್ ದ ಡೋರ್, ಸೀಸ್ ದ ಹೋಟೆಲ್. ಸರ್ ನೀವೇನಾದ್ರೂ ನಾಲ್ಕು ಗಿಕ್ಕೊಂಡ್ರೆ ನಂಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗತ್ತೆ ಸರ್. ಐ ಸಿ. ಯು ಸಿ, ನಿಮ್ ಹೋಟ್ಲಲ್ಲಿ ಮಾಡಿದ ಎಲ್ಲಾ ಪದಾರ್ಥಗಳನ್ನ ಒಂದು ಕ್ಯಾರಿಯರ್ ನಲ್ಲಿ ತುಂಬಿಸ್ಕೊಡಿ. ನಾನ್ ಲ್ಯಾಬೋರೇಟರಿ ಕಳಿಸಿ ಪರೀಕ್ಷೆ ಮಾಡಿಸ್ತೀನಿ. ನಾನು ಈಗ್ಲೇ ಹಾಕಿ ಕಳಿಸ್ತೀನಿ ಸರ್. ಹೇಳ್ತಾ ನೋ 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 ನೋ, ನಾನ್ ಯಾರನ್ನು ನಂಬಲ್ಲ. ನಾನೇ ಕೈಯಾರೆ ಕ್ಯಾರಿಯರ್ ತಗೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಕ್ಲೋಸ್ ದ ಡೋರ್. ಅಯ್ಯೋ ವೈಕುಂಠ, ಬೇಗ ಒಂದು ಕ್ಯಾರಿಯರ್ ತಂದು ತುಂಬಿಸ್ಕೊಡಪ್ಪ. ಆಯ್ತು, ದಾರಿ ಬಿಡಪ್ಪ. ತಗೊಳ್ಳಿ ಸರ್. ಕ್ಯಾರಿಯರ್ ನ ರಿಪೋರ್ಟ್ ನ ಆಮೇಲೆ ಕಳಿಸ್ತೀನಿ. ಆಯ್ತು ಸರ್. ಏನಪ್ಪ ಇದು ಗ್ರಾಚಾರ? ನೀವೇನ್ರಿ ಹೋಟ್ಲ್ ಯಜಮಾನ್ರು? ಹೌದು. ನೀವ್ಯಾರು? ನಾನು ಹೆಲ್ತ್ ಆಫೀಸರ್ PA. ಈಗ ಸಾಹೇಬ್ರು ಬಂದು ಹೋದ್ರಲ್ಲ, ಈಗ ನಾನು ಬಂದಿದ್ದೀನಿ. ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಸುಮ್ಮನೆ ನನಗೊಂದ್ 100, ಸಾಹೇಬರ್ ಒಂದ್ 200 ತಳ್ಳಿ ಕೇಸ್ ಇಲ್ದಂಗ್ ಮಾಡ್ಬಿಡ್ತೀನಿ. ಹೌದ್ರಿ, ಸಾಹೇಬರ್ ಏನಾರು ಕೇಸ್ ಹಾಕರೆ ನಿಮ್ ಹೋಟ್ಲ್ 3 ತಿಂಗಳು ಸೀಸ್ ಆಗೋಗುತ್ತೆ. ಅಯ್ಯಪ್ಪ, ತಗೊಳ್ಳಿ ಸ್ವಾಮಿ, ಏನಾದ್ರು ಮಾಡಿ ಕೇಸ ಇಲ್ದಂಗ್ ಮಾಡ್ಬಿಡಿ ಸರ್. ಕೇಸು ಕ್ಲೋಸ್ ಆಯ್ತು ಅಂತ ತಿಳ್ಕೊಳ್ಳಿ. ಇವರಿಬ್ಬರು ಯಾರೋ ಏನೋ ನನ್ನ ಪಾರ್ಗ ಅದೃಷ್ಟ ದೇವತೆಗಳು. ಇವತ್ತಿನ ಸಂಪಾದನೆ 300 ರೂಪಾಯಿ. ಅಪ್ಪ ಆಂಜನೇಯ, ಇವರು ಯಾವತ್ತೂ ಚೆನ್ನಾಗಿಟ್ಟಿರಪ್ಪ. ನಾನು ನಿನಗೆ ಸದಾ ಚಿರುಣಿ ಆಗಿರ್ತೀನಪ್ಪ. ಜಯ ಆಂಜನೇಯ. ಶ್ಯಾಮ್ 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 ಶ್ಯಾಮ್. ರಾಮ್ 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 ರಾಮ್. ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ದೆ ಕಣೋ. ಏನ್ ಆಕ್ಟಿಂಗ್ ರಾಮ್? ಹೊಟ್ಟೆ ಹಸಿದ ಪ್ರಾಣ ಹೋಗ್ತಾ ಇದೆ, ಊಟ ಮಾಡ್ಬೇಕು, ಮೊದಲು ಬೀಗ ತೆಗಿಯೋ. ಕತ್ತೆ ಕೈಯಲ್ಲಿ ಕ್ಯಾರಿಯರ್ ಬಂದ್ ಕೂಡಲೇ ಮರ್ತ ಬಿಟ್ಟೆ ನಮ್ ಸಿಸ್ಟಮ್. ಓಹೋ, ನಮ್ದೆಲ್ಲ ಆಟೋಮೆಟಿಕ್ ಓಪನ್ ಅಲ್ವಾ? ತೆಗಿ ಅಂದ್ರೆ ತೆಗಿಬೇಕು, ಹೋಗು ಅಂದ್ರೆ ಒಳಗಡೆ ಹೋಗ್ಬೇಕು. ಅಬೌಟ್ 10 ಫಾರ್ವರ್ಡ್ ಹೋಗು. ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಹೋಲ್ಡ್. ಅಬೌಟ್ 10. ಸಾಕಮ್ಮ ಸಾಕಮ್ಮ, ನಿನ್ ಬಾಗ್ಲು ಸರಸಮ್ಮ. ಇಲ್ಲಿಗೆ ನಮ್ಮ ಕೇಂದ್ರದ ಪ್ರಸಾರ ಮುಕ್ತಾಯವಾಯಿತು. ಜೈ ಹಿಂದ್. ಏ ರಾಮ್ ರಾಮ್ ರಾಮ್. ಶ್ಯಾಮ್ ಶ್ಯಾಮ್ ಶ್ಯಾಮ್. ಹೊಟ್ಟೆ ಹಸಿತಾ ಇದೆ, ಬೇಗ ತಟ್ಟೆ ನೀರು ತಗೊಂಡ್ ಬಾರೋ. ಓಂ ಶರಣ. ನೀರ್ ತಗೊಳ್ಳೋ ಮೊದ್ಲು ಅರೆ ರೇ 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 ಮಜಾ ಮಾಡು. ಯಾಕೋ ಗರ ಬಡ್ದಂಗ್ ಕೂತ್ಬಿಟ್ಟೆ? ತಿನ್ನು. ಏನೋ ತಿನ್ನೋದು ಮಣ್ಣು? ಇಲ್ಲಿ ನೋಡು, ಕಾಗೆ ಪಿಂಡ ಹಾಕಿದಾಗ ಒಂದು ಹಿಡಿ ಹಾಕಿದಾನೆ. ಅದು ಲ್ಯಾಬೋರೇಟರಿ ಟೆಸ್ಟಿಗೆ ಅಂತ ತಾನು ಕೇಳಿದ್ದು, ಅಷ್ಟೇ ಕಳ್ಸಿದ್ದಾನೆ. ಬಾಸುಮತಿ, ನೀನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್. ನಗ್ತಿಯಲ್ಲ ಮತ್ತೆ. ಊಟದ ವ್ಯವಸ್ಥೆಗೆ ಇನ್ನೊಂದು ಐಡಿಯಾ ಹೊಳೆಯೋವರೆಗೂ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೇ ಗತಿನಾ? ಇದೇನು ನಮ್ ಜೀವನ ರಾಮ್. ಗಿರಾಕಿಗಳು ಬರಲಿ, ಭಾಗ್ಯದಲ್ಲೂ ಕುಮಿ ಬಾರಮ್ಮ, ನಮ್ಮಮ್ಮ ನೀಸೋ. ಏನದು ಬೆಳಗ್ಗೆ ಬೆಳಗ್ಗೆ ಬಂದಿದ್ಯಾ? ಏನ್ ಬೇಕು? ಫೋನ್ ಮಾಡ್ಬೇಕು.
ನಿಮ್ಮಂತವ್ರಿಗೆಲ್ಲ ಫೋನ್ ಕೊಡಲ್ಲ, ನಂಬರ್ ಹೇಳು. ನೋ ಪ್ರಾಬ್ಲಮ್, ನಾನೇ ಮಾಡ್ಬೇಕು. ಹೇಳಿ ಬೆಗ್ಗರ್, ಲಕ್ಷ್ಮಿಗೆ ಪೂಜೆ ಮಾಡೋ ಟೈಮ್ಗೆ ಕಾಗೆ ಬಂದಂಗ್ ಬಂದ್ಬಿಟ್ಟ. ಹಲೋ, ವಾಟ್ ಇಸ್ ದ ಸ್ಕೋರ್? ಏನು 203ಕ್ಕೆ 4? ತೆಂಡೂಲ್ಕರ್ 99? ವೆರಿ ಗುಡ್ ವೆರಿ ಗುಡ್. ಔಟಾ? ವರ್ಲ್ಡ್ ಕಪ್ ಹೋಯ್ತು. ಛೇ, ಇಂಥವ್ರನ್ನ ನಂಬ್ಕೊಂಡು ನಾವು ಬೆಟ್ ಕಟ್ಟಂಗಿಲ್ಲ. ಎಕ್ಕುಟ್ಟು ಹೋದೆ. ಛೇ, BP ರೈಸ್ ಆಗ್ತಾ ಇದೆ. ಇಳ ಕೆಳಗೆ. ಎಷ್ಟು? ನಿಮ್ಮಂತವ್ರ ದುಡ್ಡು ಇಸ್ಕೊಳಲ್ಲ. ಗೆಟ್ ಔಟ್. ಏನಿದು? ನಿಮ್ಮಂತ ಬೆಗ್ಗರ್ಸ್ಗೆ ಚಿಲ್ಲರೆ ಕೊಡದೆ ಚೆಕ್ ಬುಕ್ ಕೊಡ್ತಾರೆ. ಭಿಕ್ಷೆ ಹಾಕು ಅಂತ ನಿನ್ನ ಹತ್ರ ನಾನು ಬಂದು ಕೇಳಿದ್ನಾ? ಏಯ್, ಏನೋ ಏಕೋಶದಲ್ಲಿ ಮಾತಾಡ್ತಾ ಇದ್ಯಾ ಬೆಗ್ಗರ್ ನನ್ ಮಗನೇ. ನೀನೇ ಒಬ್ಬ ದೊಡ್ಡ ಬೆಗ್ಗರ್ ಇದ್ದಂಗಿದೀಯಾ? ನನ್ನ ಬೆಗ್ಗರ್ ಅಂತ ಕರ್ತೀನೋ ನನ್ನ ಮಗನೇ? ಏಯ್, ಇವತ್ ಸಾಯಂಕಾಲ ಒಂದು ಕ್ವಾರ್ಟರ್ ಹಾಕೊಂಡು ಬಂದು ನೀನ್ ಅಂಗಡಿ ಚಿಂದಿ ಮಾಡ್ಲಿಲ್ಲ, ನನ್ನ ಹೆಸರು ಬದಲಾಯಿಸ್ಕೊಂಡ್ ಬಿಡ್ತೀನಿ. ಏನೋ ಮಾಡ್ತಾ ಇದ್ಯಾ ನನ್ನ ಮಗನೇ? ಕಷ್ಟಪಟ್ಟು ದುಡಿಯೋನವನು, ಭಿಕ್ಷೆ ಎತ್ಕೊಂಡ್ ಬದುಕೋನ್ ನೀನು. ನೀನ್ ಅವ್ನ್ ಹೊಡಿತಾ ಇದ್ಯಾ? ಅದು ಈ ಬ್ಯಾಗ್ ಬೇರೆ ಕೇಳಿ. ಏನೋ ಇದೆ ಬ್ಯಾಗ್ ಅಲ್ಲಿ? ತಿರ್ಕೊಂಡ್ ತಿನ್ನೋರ್ ಬ್ಯಾಗಲ್ಲಿ ಇನ್ನೇನಿರುತ್ತೆ? ಲ್ಯಾಪ್ಟಾಪ್, ಚೆಕ್ ಬುಕ್, ಕ್ರೆಡಿಟ್ ಕಾರ್ಡ್. ನನ್ನ ಜೀವನದಲ್ಲಿ ಒಂದೇ ಒಂದು ರೇಷನ್ ಕಾರ್ಡ್ ಮಾಡ್ಸಕ್ಕಾಗಿಲ್ಲ. ಇಷ್ಟೊಂದು ಐಟಮ್ ಹೆಂಗೋ ಮಾಡಿಸ್ತೆ. ಪುಟ್ಸಮೆ, 1,000 ರೂಪಾಯಿ ಚೇಂಜ್ ಕೊಡು. ತೇಜ, ಒರಿಜಿನಲ್ ಡೂಪ್ಲಿಕೇಟ್ ಆಯ್ತು. ನೋಡಿಲಿ, ಅಯ್ಯೋ 1,000 ರೂಪಾಯಿ ನೆಟ್ ಸುಮಾರು ದಿವಸ ಆಗಿತ್ತು ನೋಡಿ. ಯಾಕೋ ಕಿತ್ಕೊಂಡೆ? 1 minute. 1 2 3 4 5 6 7 8 9 10. Take it. ನಿನ್ಗೊಂಚೂರು ಬುದ್ಧಿ ಇಲ್ಲ ಪುಟ್ಸ್ವಾಮಿ. ಐ ಆಮ್ ವೆರಿ ಸಾರಿ ಬೆಗರ್ ಸರ್. ನೀವೊಬ್ರು ಬೇನಾಮಿ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮೊಳಗೊಬ್ಬ ಅಂಬಾನಿ ಇದನಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. ಏನ್ ಪುಟ್ಸ್ವಾಮಿ, ಇಂಥ ಬಿಸ್ನೆಸ್ ಮ್ಯಾಗ್ನೆಟ್ ರೆಕಗ್ನೈಸ್ ಮಾಡಕ್ಕೆ ಗೊತ್ತಾಗಲ್ಲಪ್ಪ ನಿನ್ಗೆ. ಕಚ್ಚಡ ನನ್ನ ಮಗ, ಸ್ನಾನ ಮಾಡಿ ಎಷ್ಟು ದಿನ ಆಗೋಯ್ತು, ಮೊದ್ಲು ಕರ್ಕೊಂಡೋಗ ಅವನ್ನ. ಕೂಲ್ ಡೌನ್ ಬೆಗರ್ ಸರ್, ಕೂಲ್ ಡೌನ್ ಕೂಲ್ ಡೌನ್. ನೀವು ತುಂಬಾ ಚೆನ್ನಾಗಿದ್ದೀರಲ್ಲ, ಅದಕ್ಕೆ ಅವ್ರು ನೋಡಿ ಹೊಟ್ಟೆ ಉರಿ. ಸರ್, ನೀವು ಹುಟ್ಟಿದ್ದೇನೋ ಕೇರ್ ಆಫ್ ಫುಟ್ಪಾತ್ ಅಂತ ಗೊತ್ತು, ಆದ್ರೆ ನೀವು ರಾಶಿ ನಕ್ಷತ್ರ ಹೇಳ್ತೀರಾ. ಯಾಕೆ? ಸರ್, ನಾನೊಬ್ಬ ಮ್ಯಾಚ್ ಮೇಕರ್. ಓಹೋ, ವಾಚ್ ಮೇಕರ್. ಆ ವಾಚ್ ಮೇಕರ್ ಅಲ್ಲ ಸರ್, ಗಂಡು ಹೆಣ್ಣು ತೋರ್ಸೋ ಮ್ಯಾಚ್ ಮೇಕರ್. ನನ್ಗೆ ಅದ್ರಲ್ಲಿ ಇಷ್ಟ ಇಲ್ಲ. ಅದು ನನಗೆ ಇಷ್ಟ ಇದೆಯಲ್ಲ. ನೋಡಿ, ನಮ್ಮ ಅತ್ತೆ ಮಗಳು ಅಷ್ಟಲಕ್ಷ್ಮಿ ನನಗೋಸ್ಕರ ಕಾಯ್ತಾ ಇದ್ದಾಳೆ. ಸರ್, ನಿಮ್ ಲೆವೆಲ್ಗೆ ಅಷ್ಟಲಕ್ಷ್ಮಿ ವರ್ಕೌಟ್ ಆಗಲ್ಲ. ಬಸ್ ಸ್ಟಾಪ್ ಅಲ್ಲಿ ಒಬ್ಳು ಕುಷ್ಟಲಕ್ಷ್ಮಿ ಇದ್ದಾಳೆ, ಅವಳು ವರ್ಕೌಟ್ ಆಗ್ತಾಳೆ. ಆಮೇಲೆ ICICI ಬ್ಯಾಂಕ್ ಅಲ್ಲಿ ಅವಳಿಗೆ ಅಕೌಂಟ್ ಇದೆ. ಓ, ಐ ಸಿ. ಸರ್, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಕ್ಯಾರಿ ಬ್ಯಾಕ್ ಪ್ಲೀಸ್? ಶೂರ್. ಶೂರ್ ಅಲ್ಲ, ಶ್ಯೂರ್. ಫಾಲೋ ಮೀ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಶೋ ಮೀ. ಹೆಂಗೆ ಮೋರಿ ತರ ವಾಸನೆ ಹೊಡಿತಾ ಇದೆ ಡಬ್ಬ ನನ್ ಮಗ. ಅಬ್ಬಾ, ನೀ ಎತ್ತ ಕಮಿಷನ್ ಕೊಟ್ಬಿಟ್ಟ, ಅದಕ್ಕೆ ಅವ್ನಿನ್ನ ಬಿಕ್ಸ್ತವನಾಗೇ ಇರೋದು. ಎಣ್ಣ ಈ ಎಣ ಅಂತಂದ್ರೆ ಎಗರ್ ಸೆದೆಗೆ ಓದ್ಬಿಡ್ತೀನಿ ಮಗನೆ. ನಮ್ ಕಡೆ ದೊಡ್ಡವ್ರನ್ನೆಲ್ಲ ಎಣ್ಣ ಅಂತಲೇ ಕರೆಯೋದು. ನನ್ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ತಗೊಳಿಕ್ಕಿ. ಯಾಕೋ ನಮ್ ಜಿಲ್ಲೆಯಲ್ಲಿ ನಿನ್ಗೆ DC ಕೆಲ್ಸ ಕೊಡ್ತಾವ್ರ? ನೀವು ಆ ಭಿಕ್ಷುಕನ್ನ ತಬ್ಕೊಂಡು ಮುದ್ದಾಡ್ಕೊಂಡು ಕಮಿಷನ್ ಈಸ್ಕೊಂಡಿದ್ದು ನನ್ಗೊಂಚೂರು ಇಷ್ಟ ಆಗ್ಲಿಲ್ಲ. ಲೇ ಅಷ್ಟು ಕೇವಲವಾಗಿ ಬಿಕ್ಸ್ತವ್ರ ಬಗ್ಗೆ ಮಾತಾಡ್ಬೇಡ ಕಣೋ. ನಮ್ ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ಟಿಲ್ದೇ ಇರೋ ಬಿಸ್ನೆಸ್ ಮ್ಯಾಗ್ನೆಟ್ ಅವರು. ನನ್ಗದೆಲ್ಲ ಗೊತ್ತಾಗಕ್ಕಿಲ್ಲ, ನಮ್ ಮನೆ ಮೇಲೆ ಬರ್ದಂಗಾಯ್ತದೆ ಬುಡಿ. ಲೋ, ನಿನ್ ಹಣೆಯಲ್ಲಿ ಏನು ಬರ್ದೇ ಇಲ್ಲ ಕಣೋ, ಇನ್ಮೇಲ್ ಬರಿಬೇಕು. ಅಪ್ಪ, ಚಿತ್ರಗುಪ್ತರೆ, ನನ್ನ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ. ನಿಮಗೆ ಒಂದು ರೀತಿ ಸಂಕಟ, ನನಗೆ ನಾನಾ ರೀತಿಯ ಸಂಕಟವಾಗುತ್ತೆ. ಏಕೆ? ನಮಗೆ ಬೇಡವಾದದ್ದು ಮಾನವರಿಗೆ ಬೇಕಾದದ್ದು. ಅಂದರೆ ನಮಗೆ ದೈವ ಶಕ್ತಿ ಹೋಗಿ ಮಾನವರಾಗಿದ್ದೇವೆ ಪ್ರಭು, ಅದಕ್ಕೆ ಹಸಿವಾಗುತ್ತಿದೆ. ಅದಕ್ಕೇನು ಮಾಡಬೇಕು ಚಿತ್ರಗುಪ್ತರೆ? ಹೋಗಿ ಹೊಟ್ಟೆಗೆ ಅನ್ನ ತಿನ್ರಿ. ಅದೆಲ್ಲಿ? ಎದುರಿಗೆ ಕಾಣ್ತಾ ಇದೆಯಲ್ಲ, ಆ ಹೋಟ್ಲಲ್ಲಿ. ಚಿತ್ರಗುಪ್ತರೆ, ಹಬ್ಬ ನನ್ನ ಮಕ್ಳು. ಯಾರೇ ಇವ್ರು? ಅಲ್ಲ, ಒಂದ್ ಬಿಲ್ ಕೊಡೋದಕ್ಕೆ 4 ಜನ ಹಾಕೋದಾಡ್ತೀರಿ. ಒಂದ್ ಕೆಲಸ ಮಾಡಿ, ನೀವು ಅಲ್ಲೋಗಿ ನಿಂತ್ಕೊಳ್ಳಿ, ನಾನು 1 2 3 ಅಂತೀನಿ. ಯಾರು ಮುಂಚೆ ಬರ್ತೀರಿ ಅವ್ರು ಬಿಲ್ ಕೊಡಿ. ರೆಡಿ? 1 2 3. ಹಿಡ್ಕೊಳ್ಳ ನನ್ನ ಮಕ್ಕಳನ್ನ. ತಿಂದು ಕೊಬ್ಬು ಜಾಸ್ತಿ ಏನು? ದುಡ್ಡು ನಾಳೆ ಕೊಡ್ತೀನಿ ಗುರು. ನಾಳೆ? ಆಯ್ತು, ದುಡ್ಡು ನಾಳೆನೆ ಕೊಡುವಂತೆ. ಬಾರ ಇಲ್ಲಿ, ಬಾರ ಇಲ್ಲಿ. ಸರ್, ಯಾಕೆ ಸರ್ ಕೂದ್ಲು ಕಿತ್ಕೊಂಡಿದ್ದು? ಇನ್ ಸ್ವಲ್ಪ ಹೊತ್ತು ನೀನೇನಾದ್ರು ಇಲ್ಲಿದ್ರೆ ನಿನ್ನ ಮೈನ ಚರ್ಮ ಸೊಳ್ದು ಬಿಡ್ತೀನಿ. ಅಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ರೆ ಬರೀ ಕೂದ್ಲು ಕಿತ್ ಕಳಿಸ್ಬಿಟ್ಟಲ್ಲ, ಯಾಕೆ? ನಾವು ಸಖತ್ತಾಗಿ ತಿಂದು ಬೆಲ್ಲೇ ಕೊಡ್ಲಿಲ್ಲ, ಏನ್ ಕಿತ್ಕೊಂಡ ಅಂದೇ ಅಂತಾರೆ.
ಅದಕ್ಕೆ ಇರ್ಲಿ ಅಂತ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ 2 ಕೆತ್ತಿಟ್ಕೊಂಡೆ. అబ్బాబాబాబాబా ఎక్కడో వెళ్ళావయ్యా వెంకటరమణ. ఎక్కడ లేదయ్యా, ఇక్కడే ఉన్నా. నిన్నంతವ್ರು ಬೆಂಗಳೂರಲ್ಲಿ ಹೋಟ್ಲ್ ಇಟ್ಬಿಟ್ರೆ ಯಾರ ಮೈ ಮೇಲೂ ಕೂದಲೇ ಇರೋದಿಲ್ಲ. ಅಯ್ಯೋ ಯಾವ ಡ್ರಾಮಾ ಡ್ರೆಸ್ ಇದು? ಧರ್ಮ ಯಮ ಧರ್ಮ. ಇದೇನು ಮಾನವ, ತಿನ್ನುವ ಅನ್ನದಲ್ಲೂ ಕಲ್ಲೆ. ಕಲ್ ಸಿಗದೆ ಏನ್ ಬಂಗಾರ ಸಿಗ್ತದ? ಮುಚ್ಕೊಂಡ್ ತಿನ್ನಯ್ಯ. ಇದನ್ನೇನು ಮಾಡಬೇಕು? ಅಲ್ಲಿ ಕೊಡ್ಬೇಕು. ಇದನ್ನು ಅಲ್ಲಿ ಕೊಡಬೇಕು. ಅನ್ನದಾತೋ ಸುಖೀ ಭವ. ಚಿತ್ರಗುಪ್ತರೆ ಏನ್ ಹೊರಟ್ಬಿಟ್ರೆ? ಬಿಲ್ಲು ಬಿಲ್ಲು ಇದೇನಿದು? ಇದು ಬಿಲ್ಲು ತೆಗೆದುಕೊಳ್ಳಿ. ಬಿಲ್ಲು ತಗೊಂಡೆ, ದುಡ್ಡು ಕೊಡಿ. ದುಡ್ಡು ದುಡ್ಡು ರಂಗ ಕಿತ್ಕೊಳ್ಳ. ಅಲ್ಲ ಗದೇನಾ? ಧರ್ಮ ಯಮ ಧರ್ಮ. ಧರ್ಮ ಯಮಧರ್ಮ. ದುಡ್ಡು ತಂದು ಕೊಟ್ಟು ಗದೆ ತಗೊಂಡೋಗು. ಧರ್ಮ ಯಮ ಧರ್ಮ. ಯಮಧರ್ಮ. ಏನಿದು ಚಿತ್ರಗುಪ್ತರೆ? ಮಹಾಪ್ರಭು, ಮುಂದೆ ಮಾತನಾಡದೆ ಮರ್ಯಾದೆಯಿಂದ ಗದೆಯನ್ನು ಬಿಟ್ಟು ಬಿಡಿ. ಗದೆ ಇಲ್ಲದೆ ನಾನು ಹೇಗೆ ಬದುಕಲಿ ಚಿತ್ರಗುಪ್ತರೆ? ಗದೆ ನಿನಗೆ ಬೇಕಾದ್ರೆ ಒಳಗೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿಸಿ ಚಟ್ನಿ ರುಬ್ಬಿಸ್ತೀನಿ. ಮಾಡ್ತೀಯಾ? ಮಹಾಪ್ರಭು, ನಿಮಗೆ ಗದೆ ಬೇಕಾ ಇಲ್ಲ ಇಟ್ಟು ರುಬ್ಬ ಬೇಕಾ? ಇಟ್ಟು ರುಬ್ಬುವುದು ನನಗೊಂದು ಅರ್ಥವಾಗುತ್ತಿಲ್ಲ. ಮುಂದೆಲ್ಲ ನಾನು ಹೇಳುತ್ತೇನೆ, ಮೊದಲು ಇಲ್ಲಿಂದ ಹೊರಡಿ ಬನ್ನಿ. ಅಯ್ಯೋ ಚಿತ್ರಗುಪ್ತರೆ, ಮಾತು ಕೇಳಿ. ಫಸ್ಟ್ ಫುಲ್ ಮಿಲ್ಸ್ ಬೋರ್ಡ್ ಕಿತ್ತಾಕ್ಬಿಟ್ಟು ಪ್ಲೇಟ್ ಮಿಲ್ಸ್ ಬೋರ್ಡ್ ಹಾಕೋಣ. ಇಲ್ದಿರ ನಿಂಗೆ ಚಿಕ್ಕನಾಯ್ಕನಹಳ್ಳಿ ಚಿಪ್ಪೆ ಗತಿ. ಈ ನನ್ನ ಮಗ ಯಾವಾಗ್ಲೂ ಬ್ಯಾಕ್ ಡೋರ್ ಅಲ್ಲಿ ಹತ್ಕೊಂಡು ಹಂಗೆ ಬ್ಯಾಕ್ ಡೋರ್ ಇಟ್ಕೊಂಡು ಹೋಯ್ತಾ ಇದ್ದ. ಈಗ ಫ್ರಂಟ್ ಡೋರ್ ಅಲ್ಲಿ ಹತ್ಕೊಂಡು ನಮ್ ಕಡೆಗೆ ಲುಕ್ ಕೊಡ್ತಾವನೆ ಅಂದ್ರೆ ಎಲ್ಲೋ ಮಿಸ್ ಹೊಡಿತೈತೆ. ಇರು, ಏನ್ ವಿಷಯ ಅಂತ ತಿಳ್ಕತೀನಿ. ಸಂಧ್ಯಾ, ಯಾರ್ ತಾವ್ ಕೇಳ್ತಿದ್ಯೆ? ಅದೇ ಕಣೆ, ಆ ರಮ್ಯ ಲವರ್ ಅವನಲ್ಲ. ಅವನ್ಗೆ ಹೆಂಗೆ ಗೊತ್ತಿರ್ತದೆ? ಅವನೊಂಥರ ನ್ಯೂಸ್ ಚಾನೆಲ್ ಇದ್ದಂಗೆ. ಏನಂತೆ? ನಿನ್ನ ಈ ನನ್ ಮಗನ್ಗೆ 1 ತಿಂಗಳು ಅಡ ಇಟ್ಟವನಂತೆ. ಅಡ ಇಟ್ಟವನ? ಅವನ್ ಯಾವನೆ ಅವನು ನನ್ನ ಅಡ ಇಡೋನು? ಇನ್ಯಾರ್ಗೆ ಇದ್ದದ ಧೈರ್ಯ? ಅವನೇ ಆ ರಾಜ ಹುಲಿ. ಅವನ್ ಯಾಕೆ ನನ್ನ ಅಡ ಇಡ್ತಾನೆ? ಸರಿಯಾಗಿ ಹೇಳೆ. ಆ ಮೋನಿಗೂ ಇವನ್ಗೂ ನಿನ್ ವಿಚಾರದಲ್ಲಿ ಏನೋ ಕಿರಿಕ್ ಆಗೋ ತರ ಇತ್ತಂತೆ. ಆಗ ರಾಜ ಹುಲಿ ಎಂಟ್ರಿ ಆಗಿ ಏನು ಅಂತ ವಿಚಾರಿಸಿದ್ನಂತೆ. ನಿನ್ ಹಿಂದೆ ಬಿದ್ದರಲ್ಲಿ ನನ್ ಮಗ ಸೀನಿಯರ್ ಅಂತ ಗೊತ್ತಾಯ್ತಂತೆ. ಅದಕ್ಕೆ ನಿನ್ನ 1 ತಿಂಗಳು ನನ್ ಮಗನ್ಗೆ ಅಡ ಇಟ್ಟವ್ರಂತೆ. ನೀನೇನಾದ್ರೂ ಈ ನನ್ ಮಗನ್ ಓಕೆ ಮಾಡ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ಅವನಂತೆ. ಅವನೇನ್ ಅನ್ಕೊಂಡ್ಬಿಟ್ಟವನಂತೆ ರಾಜ ಹುಲಿ? ಇವ್ರ ಮ್ಯಾಟ್ರಿಗೆ ಅವನ್ ಯಾಕೆ ಎಂಟ್ರಿ ಆಗ್ಬೇಕು? ಹುಡುಗರೇ ಹಂಗೆ ಕಣೆ, ದೋಸ್ತಿಗೋಸ್ಕರ ಜೀವ ಕೊಡ್ತಾರೆ. ಏ ಲಕ್ಷ್ಮಿ, ಅಲ್ಲಿ ನೋಡು.
ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ಈತನಂತರಾಳ ಹೇಗೋ ರೀತಿ ನೀತಿ ಹೇಗೋ, ನಾ ಕಾಣೆ ನನ್ನ ದೇವರಾಣೆ. ಭಾಲಾರೆ ಇವ ಭಾರಿ ಮೋಜುಗಾರ, ಭಾಲಾರೆ ಇವ ತೀರ ಮೋಸಗಾರ. ಭಾಲಾರೆ ಇವ ಭಾರಿ ಮೋಜುಗಾರ, ಭಾಲಾರೆ ಇವ ತೀರ ಮೋಸಗಾರ. ದೂರದಿಂದ ಬಂದಂಥ ಸುಂದರಾಂಗ ಜಾಣ. ಓಯ್ ಬೈಲಿ, ಯಾಕೆ? ಏನು